ಬಟ್ ಅವ್ರು ಮಾಡ್ಲಿಕ್ಕೆ ಹೋಗ್ಯಾರ, ಅವ್ರು ನಮ್ಮ ಹಡ್ದಕ್ಕೆ ಹೋಗ್ಯಾರ, ಮುಂದಿನ ನಾವು ಹೊಡ್ಸ್ಕೊಂಡಿದೆ ಅಷ್ಟೇ. ಬಟ್ ಆ ಮುತ್ತೆ ಹುಡ್ಕೋತಾ ಹೊಡೆದೆ ನಾವು, ಅದು ನಮ್ಮಲ್ಲಿ ಅವರು ಇಲ್ಲ. ಅದಕ್ಕೆ ದೇವ್ರ ಹೇಳ್ಯಾನ, ಅದೆಲ್ಲ ಹುಡ್ಕೋತ ನಾವು ಹುಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನಾನು ನಿಮ್ಮಲ್ಲೇ ಇದ್ದ, ನಿಮ್ಮ ಮನಸ್ಸಿನಾಗೆ ಇದ್ದ, ನಿಮ್ಮ ಪಾದದಾಗೆ ಇದ್ದ, ನಿಮ್ಮ ಜ್ಞಾನದಾಗೆ ಇದ್ದ. ನಾನು ಹುಡ್ಕೊಳಕ್ಕೆ ಬರ್ಲಕ್ಕೆ ಹೋಗ್ಬೇಡ್ರಿ ನೀವು. ಆ ದೇವ್ರಂತ ಅಲ್ಲಂತ ಇಲ್ಲಂತ ಪ್ರತಿಯೊಂದು ಆತ್ಮದಾಗ ನಾನು ಇದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅಂದ್ರೂ ಕೇಳ್ದಲ್ರಿ, ಮತ್ತೇನ ದೇವ್ರಂತ ಅನ್ರಿ. ಆ ದೇವರ ಎಂಬ ಶಬ್ದದ ಭಕ್ತಿ ಇರ್ತದೆ, ಶಕ್ತಿ ಇರ್ತದೆ, ತನ್ನ ಆತ್ಮ ಶುದ್ಧ ಆಗ್ತದೆ ಅಷ್ಟೇ. ಬಟ್ ದೇವರು ಪ್ರತ್ಯಕ್ಷವಾಗಿ ತಥಾಸ್ಥವಾಗಿ ನಿಮಗೆ ಆಗೋದಲ್ರಿ ಅಷ್ಟೇ. ಇನ್ನೊಂದೇನು ಹೇಳ್ತೀನಿ, ಎಲ್ಲರಿಗೂ ಒಂದು ಮೋಕ್ಷ ಅಂತ ಹೇಳ್ತಾರೆ. ನಾವು ಮೋಕ್ಷ ಅಂದ್ರೆ ಏನು? ಎಲ್ಲರೂ ಮೋಕ್ಷ ಸಲ ಓಡಾಡ್ತಾ ಇರ್ತಾರೆ, ಏನೇನೋ ವಿಧಿ ವಿಧಾನಗಳು ಬ್ರಹ್ಮ ಅದು ಇದು ಎಲ್ಲರೂ ಮಾಡಿಬಿಡ್ತಾರೆ ಮೋಕ್ಷ ಸಲುವಾಗಿ. ಮೋಕ್ಷ ಅಂದರೆ ಏನು? ಅಂದರೆ ತನ್ನ ಆತ್ಮ ಪರಮಾತ್ಮದಾಗ ಲೀನ ಆಗೋದೇ ಮೋಕ್ಷ ಅಂತ. ಅದು ಯಾವಾಗ ಭಾಳಷ್ಟು ಜನ ಅಂತಾರೆ, ಹೌದ್ರಿ ನಮ್ಮದು ಲಿಂಗಕ್ಕಾಗ್ಯದ ನಾವು ಮೋಕ್ಷ ಹೋಗ್ತಿರ್ತೀವಿ ಅಂತ ಹೇಳಿ. ಅದಕ್ಕೆ ಮೋಕ್ಷ ಅನ್ನೋದಿಲ್ಲ ಶರಣರು, ಅದಕ್ಕೆ ಮೋಕ್ಷ ಅನ್ನೋದಿಲ್ಲ. ಹೌದ್ರಿ ನಾವು 60 ವರ್ಷ 70 ವರ್ಷ ಬರ್ತೀವಿ, ಪರಮಾತ್ಮದ ಹೋಗಿದ್ರೆ ನನಗೇನು ಗೊತ್ತಾರೆ, ಯಾರಿಗೂ ಗೊತ್ತದೆ? ನಾವು ಸತ್ಮೇಲೆ ನಮ್ಮ ಆತ್ಮ ಮೋಕ್ಷ ಆಗ್ಯದ ಅಂತ ಯಾರಿಗೂ ಗೊತ್ತಿರಲ್ಲ. ಮೋಕ್ಷ ಅಂದ್ರೇನು? ಸಂತೃಪ್ತಿ, ತೃಪ್ತಿ ಅನ್ನೋದೇ ಮೋಕ್ಷ. ಯಾವ ಮನುಷ್ಯರಿಗೆ ತೃಪ್ತಿನೇ ಇಲ್ಲ ಈ ಜೀವನದಾಗ, 60 ವರ್ಷ ಬದುಕೋರು ತೃಪ್ತಿ ಇಲ್ಲ, ಜಗಳ ಅದು ಇದು ಅನ್ಕೋತಾ ಹೋದ್ರೆ ಮೋಕ್ಷ ಎಲ್ಲಿ ಸಿಗ್ತಾರೆ ನಮ್ಗೆ? ಆ ಪರಮಾತ್ಮನಲ್ಲಿ ಸಿಗ್ತಾರೆ. ಅನ್ಬಲಷ್ಟು ಜಗ ಇಲ್ಲದ ಪರಮಾತ್ಮನಲ್ಲಿ, ಹೌದಲ್ಲ? ಅದಕ್ಕೆ ಮೋಕ್ಷ ಅನ್ನೋದು ಹುಡ್ಕೊಂತ ಹೋಗ್ಬೇಡ್ರಿ. ಪ್ರತಿ ಕ್ಷಣ ನಿಮ್ಮ ಹೃದಯದಲ್ಲಿ ಶಾಂತವಾಗಿದೆ, ಚಿತ್ತವಾಗಿದೆ, ಸಮಾಧಾನವಾಗಿದೆ. ಪ್ರತಿಯೊಬ್ಬರ ಜೊತೆ ಶುದ್ಧ ಕಾಯಕ ಮಾಡಿ ಅವ್ರ ಜೊತೆ ಚೆನ್ನಾಗಿ ನೀವು ಸಂಭಾಳಿಸುತ್ತೀರಿ. ಇದೇ ನೀವು ಪ್ರತಿನಿತ್ಯ ಮೋಕ್ಷ ಸಿಗೋದು, ಪ್ರತಿ ಕ್ಷಣ ಮೋಕ್ಷ ಸಿಗೋದು, ಹೌದಲ್ರಿ? ರಾಜ ಮಹಾರಾಜರು ಏನಂತಾರ? ಕಾಯಕ, ದಯವಿಟ್ಟು ಕ್ಷಮಿಸಿ, ಕಾಮದೇವನು ಕಲ್ಪವೃಕ್ಷ ಅಂತ ಎಲ್ಲ ಕೇಳಿದ್ರು, ಹೌದಲ್ಲ? ಕಾಮದೇವ ಅಂದ್ರೆ ಏನು? ಕಲ್ಪವೃಕ್ಷ ಅಂದ್ರೇನು? ಕೇಳಿದ್ರೆ ಯಾರ ಹೆಸರು ಕೇಳಿದ್ರೆ ಯಾರು ಎಲ್ಲ ಕಾಮದೇವನ ಕಲ್ಪವೃಕ್ಷ ಅಂತ ಕೇಳಿಲ್ವಲ್ಲ ಶೇನ್ರಿ? ಕಾಮಧೇನು ಮತ್ತು ಕಲ್ಪವೃಕ್ಷ. ಕಾಮಧೇನು ಅಂದ್ರೆ ನಾವೇನು ಕಾಮಿಸಿದ್ದೇವಲ್ಲ, ಕಾಮಿಸಿದ್ದು ಪ್ರೀತಿಸಿದ್ದು ಪ್ರೀತಿಸಿದ್ದು ಸಿಗುವಂಥದ್ದು ಒಂದು ವಸ್ತುಗೆ ಕಾಮಧೇನು ಅಂತೇವೆ. ನಾವು ಎದಕ್ಕೆ ಲೈಕ್ ಮಾಡ್ತೀವಿ ಅದು ನಮ್ಗೆ ಸಿಗಬೇಕು, ಅದು ಕಾಮಧೇನು ಅಂತ. ಕಲ್ಪವೃಕ್ಷ ಅಂದ್ರೆ ಏನು? ನಾವು ಏನು ಕಲ್ಪನೆ ಮಾಡ್ತೀವಿ